ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ಡೆಲಿವರಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಪ್ರತಿಯೊಂದು ಡೆಲಿವರಿ ಕಂಪ್ನಿಯಲ್ಲೂ ಕೂಡ ನಾನು ನಿಮಗೆ ಐ ಡಿ ಕ್ರಿಯೇಟ್ ಮಾಡ್ಕೊಳಕ್ಕೆ ನಾನು ಹೇಳ್ತಾ ಇದ್ದು ಅಂತಂದರೆ ಏನು ಕೇಳ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ರಿಯಲ್ ಎಕ್ಸಾಂಪಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ನೀವು ಡೆಲಿವರಿ ಜಾಬ್ ಮಾಡಬೇಕು ಅಂತ ಬಂದಿದ್ದೀರಾ ಅಂತ ಅಂದ್ಕೊಂಡ್ರೆ, ಅಂದರೆ ಒಂದೇ ಕಂಪ್ನಿಗೆ ನೀವು ಸ್ಟಿಕ್ ಆಗಬೇಡ್ರಿ. ಅಂತಂದರೆ ಈಗ ಸ್ವಿಗ್ಗಿಲಿ ಮಾಡ್ತಾ ಇದೀನಿ ಅಂತಂದರೆ ಬರೀ ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ ಮಾಡ್ತಾ ಇದೀನಿ ಅಂತ ಬರೀ ಝೊಮ್ಯಾಟೋ, ಜೆಪ್ಟೋದಲ್ಲಿ ಮಾಡ್ತಾ ಇದೀನಿ ಅಂತಂದರೆ ಬರೀ ಜೆಪ್ಟೋ. ಬರೀ ಒಂದೇ ಐಡಿನ ನೀವು ಕ್ರಿಯೇಟ್ ಮಾಡ್ಕೊಂಡು ಬರೀ ಒಂದರಲ್ಲೇ ನೀವು ಕೆಲಸ ಮಾಡಕ್ ಹೋಗ್ಬೇಡ್ರಿ. ಏನಕ್ಕೆ ಅಂತ ಅಂದ್ರೆ, ಪ್ರತಿ ಒಂದು ಡೆಲಿವರಿ ಕಂಪ್ನಿಯಲ್ಲೂ ಕೂಡ ನೀವು ನಿಮ್ಮದೇ ಆದಂಥ ಒಂದು ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ಒಂದು ಐಡಿನ ಕ್ರಿಯೇಟ್ ಮಾಡ್ಕೊಂಡ್ರೆ ಒಂದೊಂದ್ಸಲ ತುಂಬ ಒಳ್ಳೊಳ್ಳೆ ಆಫರ್ಗಳು ಕೊಡ್ತಾನೆ. ತುಂಬ ಒಳ್ಳೊಳ್ಳೆ ಆಫರ್ಗಳು ಕೊಟ್ಟಂಥ ಟೈಮಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೊಬೇಕು. ಏನಕ್ಕೆ ಅಂತ ಅಂದರೆ, ಡೆಲಿವರಿ ಜಾಬಲ್ಲಿ ಈ ಥರ ಆಫರ್ಗಳು ಕೊಡೋದೇ ರೇರು. ಆ ಥರ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನೀವು ರೆಗ್ಯುಲರಾಗಿ ಮಾಡ್ತಾ ಇದ್ರಂತ ಯಾರಂತೂ ಕರೆಕ್ಟಾಗಿರುವಂಥ ಇನ್ಸೆಂಟಿವ್ ಆಗಲಿ, ಕರೆಕ್ಟಾಗಿರುವಂಥ ಅರ್ನಿಂಗ್ಸ್ ಆಗಲಿ ಕೊಡಲ್ಲ. ಯಾವುದೇ ಕಂಪ್ನಿಲಿ ಮಾಡಿರಿ, ನೀವು ದಿನ ಮಾಡ್ತೀನಿ ಅಂದರೆ ಯಾರು ಕೂಡ ಕೊಡಲ್ಲ. ಅದರಿಂದಾಗಿ ನೀವು ಹಲವಾರು ಕಂಪ್ನಿಗಳ್ದೇನಾರು ನೀವು ಮಾಡ್ಕೊಂಡಿದ್ರೆ ನೀವು ಒಂದರಲ್ಲೇ ಕೆಲಸ, ನಿಮ್ಗೆ ಅರ್ನಿಂಗ್ಸ್ ಯಾರಲ್ಲಿ ಜಾಸ್ತಿ ಆಗ್ತಾ ಇರ್ತಾರೋ ಅದರಲ್ಲೇ ಮಾಡಿ. ಬಟ್ ಇನ್ನೊಂದ್ಸಲ ಏನಂತಂದರೆ, ಒಂದೊಂದ್ರಲ್ಲಿ ಜಾಸ್ತಿ ಅರ್ನಿಂಗ್ಸು, ಜಾಸ್ತಿ ಇನ್ಸೆಂಟಿವ್ ಕೊಟ್ಟಿರಲ್ಲ, ಆ ಟೈಮಲ್ಲಿ ಬೇಕಾದ್ರೆ ಅಲ್ಲಿ ಏನು ಹಾಲಿಡೇ ಹಾಕಬೇಕು ಅನ್ನೋದೇನು ನೀವು ಕೇಳಂಗಿಲ್ಲ. ನಿಮ್ಗೆ ಬೇಕು ಅಂತಂದರೆ ಅವತ್ತು ಅಲ್ಲಿ ಮಾಡ್ಬೋದು, ಇಲ್ಲ ಅಂತಂದರೆ ಹೋಗಿ ಇನ್ನೊಂದು ಕಂಪ್ನಿಯಲ್ಲೂ ಕೂಡ ನೀವು ಮಾಡ್ಬೋದು. ಅದರಿಂದಾಗಿ ನಿಮಗೆ ಒಂದೊಂದು ದಿನ ಒಂದರಲ್ಲಿ ಇನ್ಸೆಂಟಿವ್ ಜಾಸ್ತಿ ಕೊಟ್ಟಲ್ಲ, ಆ ಥರದಲ್ಲಿ ಹೋಗಿ ಮಾಡಿ. ಬನ್ನಿ ನಾನು ನಿಮಗೆ ತಿಳಿಸ್ತೀನಿ. ಅಂತಂದರೆ ಒಂದರಲ್ಲಿ ಅರ್ನಿಂಗ್ಸು ಯಾವ ರೀತಿ ಆಗಿದೆ ಅಂತ ಅಂದರೆ, ಇದು ಅರ್ನಿಂಗ್ಸ್ ಆಗಿರೋದು ಯಾವುದರಲ್ಲಿ ಅಂತಂದರೆ ಬ್ಲಿಂಕಿಟಲ್ಲಿ ಮಾಡಿರುವಂಥ ಅರ್ನಿಂಗ್ಸು. ಬ್ಲಿಂಕಿಟಲ್ಲಿ 4711 ರೂಪಾಯಿ. ಎಷ್ಟು ದಿವಸಕ್ಕೆ? ಅದು ಒಂದೇ ದಿವಸಕ್ಕೆ. ಅದು ಏನಕ್ಕಪ್ಪ ಆಗಿರೋದು ಅಂತ ಅಂದರೆ, ನೀವು ರೆಗ್ಯುಲರಾಗಿ ನೀವು ಬ್ಲಿಂಕಿಟಲ್ಲಿ ನೀವು ಕೆಲಸ ಮಾಡ್ತೀರಾ ಅಂತ ಅಂದರೆ 100% ನೀವು ಇಷ್ಟು ಮಾಡೋಕ್ಕಾಗಲ್ಲ. ಒಂದು ದಿವಸಕ್ಕೆ ಏನಾದ್ರು ಇಷ್ಟು ಮಾಡೋಕ್ಕಾಗುತ್ತೆ ಅನ್ನಂಗಿದ್ರೆ ಪ್ರತಿ ಒಬ್ರು ಕೂಡ ಅದಕ್ಕೆ ಹೋಗಿ ಅದರಲ್ಲಿ ಇರೋರು. ಬಟ್ ಇಲ್ಲಿ ಏನು ಅಂತ ಅಂದರೆ, ಇದು ತುಂಬ ದಿವಸ ಕೆಲಸ ಮಾಡಿರಲಿಲ್ಲ ಅಂತಂದರೆ, ಒಂದು 2 ತಿಂಗಳು ಕೆಲಸ ಮಾಡಿರಲಿಲ್ಲ. 2 ತಿಂಗಳು ಕೆಲಸ ಮಾಡ್ತಿದ್ದಕ್ಕೆ ಏನು ಮಾಡ್ತಾರೆ ಅಂತ ಅಂದರೆ, ಈಗ ಝೊಮ್ಯಾಟೋದಲ್ಲೇ ಆಗಲಿ, ಬ್ಲಿಂಕಿಟಲ್ಲೇ ಆಗಲಿ, ವೆಲ್ಕಮ್ ಬ್ಯಾಕ್ ಆಫರ್ ಅಂತ ಹೇಳ್ಬಿಟ್ಟು ಒಬ್ಬ ರೈಡರಿಗೆ ಕೊಡ್ತಾರೆ. ಅಂತಂದರೆ ಅವ್ರು ಕೆಲಸಕ್ಕೆ ಬರ್ತಾರಲ್ವ, ಅವ್ರನ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಕೊಟ್ಟಿರ್ತಾರೆ. ಸ್ವಿಗ್ಗಿಯಲ್ಲೂ ಕೂಡ ಕೊಡ್ತಾನೆ, ಫ್ಲಾಟ್ ಪೇ ಅಂತೆಲ್ಲ ಕೊಡ್ತಾನೆ. ಅವಾಗ ನೀವೇನು ಮಾಡಬೇಕು ಅಂತ ಅಂದರೆ, ಅವಾಗ ಏನು ಜಾಸ್ತಿ ಮ್ಯಾಕ್ಸಿಮಮ್ ಏನು ಆಫರ್ ಕೊಟ್ಟಿದ್ದಾರೆ, ಈಗ ವೆಲ್ಕಮ್ ಬ್ಯಾಕ್ ಬೋನಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಟೋಟಲ್ ಆಗಿ ಇವಾಗ ನಿಮಗೆ ಸ್ಕ್ರೀನಲ್ಲೂ ಕೂಡ ನಾನು ಹಾಕಿರ್ತೀನಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಒಂದು ದಿವಸಕ್ಕೆ 4711 ರೂಪಾಯಿ ಆಗಿದೆ. 1 ಅವರಿಗೆ ಎಷ್ಟಪ್ಪ ಅರ್ನಿಂಗ್ ಆಗಿದೆ ಅಂತ ಅಂದರೆ 283.45 ಟೋಟಲ್ ಆಗಿ ಇಷ್ಟು ಅರ್ನಿಂಗ್ ಆಗಿದೆ. ಆರ್ಡರ್ ಮಾಡಿರೋದು ಎಷ್ಟು ಅಂತ ಅಂದರೆ 52 ಆರ್ಡರು. ಟೋಟಲ್ ಆಗಿ ಲಾಗಿನ್ ಎಷ್ಟು? ಲಾಗಿನ್ ನೀವು ಕಂಪಲ್ಸರಿ ನೀವು ನೋಡ್ಕೊಳ್ಳೇಬೇಕು. ಲಾಗಿನ್ ಅವರ್ ಎಷ್ಟಿದೆ ಅಂತ ಅಂದರೆ 16 ಅವರ್ 37 ನಿಮಿಷ. ಇಷ್ಟು ಅವರ್ ಲಾಗಿನ್ ಕೊಟ್ಟಿರೋದು. ಅಂತ ಅಂದರೆ ಬೆಳಿಗ್ಗೆ ಬೇಗ ಒಂದು 6ವರೆಗೆ ಹೋಗಿ ನೈಟ್ ಒಂದು 11 ಗಂಟೆವರೆಗೂ ಆಗಿದೆ ಕೆಲಸ ಮಾಡಿರೋದು. ಅದರಿಂದಾಗಿ 11-12 ಗಂಟೆ ಆಗೇ ಆಗುತ್ತೆ. ಆಮೇಲೆ ನೋಡ್ರಿ ಆರ್ಡರ್ ಅರ್ನಿಂಗ್ ಎಷ್ಟಾಗಿದೆ ಅಂತ. ಆರ್ಡರ್ ಅರ್ನಿಂಗ್ ಬಂದು 1451 ಆಗಿದೆ. ಅಂತ ಅಂದರೆ 51 ಆರ್ಡ್ರ್ ಮಾಡಿದ್ರು ಬರೀ ಆರ್ಡರ್ ಅರ್ನಿಂಗ್ಗೆ ಸಿಗುತ್ತೆ ನಮಗೆ ಅಂತ ಅಂದರೆ 1451 ಅಷ್ಟೇ ಆಗೋದು. ಬಟ್ ಇನ್ಸೆಂಟಿವ್ ನೋಡಿ, ಇನ್ಸೆಂಟಿವ್ ಅರ್ನಿಂಗಿಗಿಂತ ಜಾಸ್ತಿ ಇದೆ. ಅಂತಂದರೆ 2-3 ಥರ ಇನ್ಸೆಂಟಿವ್ ಕೊಡ್ತಾನೆ ಅವನು. ಅಂದರೆ ಫ್ಲಾಟ್ ಪೇ ಅಂತ ಅಂದರೆ ಈಗ 50 ರೂಪಾಯಿ ಎಕ್ಸ್ಟ್ರಾ ಕೊಡೋದಾಗಲಿ, 45 ರೂಪಾಯಿ ಎಕ್ಸ್ಟ್ರಾ ಕೊಡೋದಾಗಲಿ. ಆಮೇಲೆ ಜೊತೆಯಲ್ಲಿ ಟೋಟಲ್ ಇನ್ಸೆಂಟಿವ್ ಜಾಸ್ತಿ. ಅಂದರೆ 50 ಆರ್ಡ್ರ್ ಮಾಡಿದ್ರೆ ಇಷ್ಟು, 60 ಆರ್ಡ್ರ್ ಮಾಡಿದ್ರೆ ಇಷ್ಟು ಅಂತ ಕೊಡ್ತಾನಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಒಂದು ದಿನ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಲೇಬೇಕು. ಅಂದರೆ ಒಂದು ದಿನ ಈಗ ಮಾಮೂಲಿ ರೆಗ್ಯುಲರಾಗಿ ಕೆಲಸ ಮಾಡ್ತೀವಿ ಅಂತಂದರೆ ನಾವು ಒಂದು 14-15 ಅವರ್ ಕೆಲಸ ಮಾಡಲೇಬೇಕಾಗುತ್ತೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, 1-2 ಅವರ್ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾದ್ರೆ ನೆಕ್ಸ್ಟ್ ಡೇ ನೀವು ರಜಾ ತೊಗೊಂಡ್ರು ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಅರ್ನಿಂಗ್ಸು ಇಲ್ಲೇ ಆಗಿರುತ್ತಲ್ಲ. ಸೊ ಅದರಿಂದಾಗಿ ಟೋಟಲ್ ಆಗಿ ಒಂದು 4711 ರೂಪಾಯಿ ಇದೆ. ಸೊ ಬ್ಲಿಂಕಿಟಲ್ಲಿ ಮಾಡಿರೋದು. ಬ್ಲಿಂಕಿಟಲ್ಲಿ ಅಂತಲ್ಲ, ನಿಮಗೆ ಪ್ರತಿಯೊಂದು ಡೆಲಿವರಿ ಕಂಪ್ನಿಯಲ್ಲೂ ಅಷ್ಟೇ. ಈಗ ಝೊಮ್ಯಾಟೋನೇ ತೊಗೊಳ್ಳಿ ನೀವು, ಇಲ್ಲ ಸ್ವಿಗ್ಗಿನೇ ತೊಗೊಳ್ಳಿ, ನೀವು ಜಾಸ್ತಿ ಬಂದಿಲ್ಲ ಅಂತ ಅಂದರೆ ಅವನು ಒಂದು ಆಫರ್ಗಳನ್ನ ಕೊಡ್ತಾನೆ. ಆ ಆಫರ್ ಕೊಟ್ಟಂಥ ಸಮಯದಲ್ಲಿ ನೀವು ಉಪಯೋಗಿಸ್ಕೊಳ್ಳಿ. ಅಂದರೆ ಕೊಡೋದೇ ರೇರ್ ಅಂತ ಹೇಳ್ತಾ ಏನಲ್ಲ, ನೀವು ರೆಗ್ಯುಲರಾಗಿ ಮಾಡಿದವ್ರಿಗಂತೂ ಈ ಥರ ಕೊಡಲ್ಲ. ಬಟ್ ಅಪ್ರೂಪಕ್ಕೆ ಮಾಡಿರ್ತಾರಲ್ಲ ಅಂಥವ್ರ ಐಡಿಯಲ್ಲಿ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಅದೇ ನಾನು ಹೇಳನಲ್ಲ, ಒಂದೊಂದೇ ಕೆಲಸ ಮಾಡಿ. ಬಟ್ ಆಫರ್ ಕೊಟ್ಟಂಥ ಟೈಮಲ್ಲಿ ಆಫರ್ ಇರುವಂಥ ಕಂಪ್ನಿಯಲ್ಲಿ ಹೋಗಿ ನೀವು ಕೆಲಸ ಮಾಡಿದ್ರೆ ನಿಮಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತೀನಿ. ಬೈ ಗೈಸ್.